ಬಡ ಮತ್ತು ಮಧ್ಯಮ ವರ್ಗದವರು ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಬಡ ಮತ್ತು ಮಧ್ಯಮ ವರ್ಗದವರು ಈ ಬಡ ಮತ್ತು ಮಧ್ಯಮ ವರ್ಗದವರ ಮೇಲೆ ಮೋದಿ ಕೃಪೆ ತೋರಿಸ್ತಾರಾ ಅಂತ ಬಡ ಮತ್ತು ಮಧ್ಯಮ ವರ್ಗದ ಮೇಲೆ ಮೋದಿಯ ಕೃಪೆ ಬೀರುತ್ತಾ ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ಮಧ್ಯಮ ವರ್ಗ ಕಾರ್ಮಿಕರು ನಿರಾಶ್ರಿತರಿಗೆ ಏನೆಲ್ಲ ಕೊಡುಗೆ ಕೊಡಬಹುದು ಜನಸಾಮಾನ್ಯರ ನಿರೀಕ್ಷೆ ಏನಿದೆ ಏನೆಲ್ಲ ಘೋಷಣೆ ಸಾಧ್ಯತೆ ನಿರೀಕ್ಷೆ ವಿಪರೀತವಾಗಿರುತ್ತೆ ಜನರಿಗೆ ಬಟ್ ಎಲ್ಲವನ್ನು ಫುಲ್ಫಿಲ್ ಮಾಡ್ಕೊಡಕ್ಕಾಗಲ್ಲ ಸೊ ಈಗ ನೀವು ನೋಡ್ತಾ ಇರತಕ್ಕಂಥ ನೇರ ದೃಶ್ಯಗಳಲ್ಲಿ ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮೊದಲೆಲ್ಲ ನಿಮಗೆ ಸೂಟ್ಕೇಸ್ ತರ್ತಾ ಇದ್ರು ಈಗೆಲ್ಲ ಕಾಗದ ರಹಿತ ಅಲ್ವಾ ಹಾಗಾಗಿ ಅವರು ಅವರ ಐಪಾಡ್ನಲ್ಲಿ ಏನೇನು ಸ್ಟೋರ್ ಮಾಡ್ಕೊಂಡಿರ್ತಾರೆ ಅದನ್ನ ತೋರಿಸ್ತಾ ಇದ್ದಾರೆ ಮೊದಲು ಸೂಟ್ಕೇಸ್ ಪ್ರದರ್ಶನವನ್ನ ಮಾಡ್ತಾ ಇದ್ರು ಈಗ ಐಪಾಡ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಪದ್ಧತಿಯಂತೆ ಮೊದಲಿಗೆ ಇದನ್ನ ತೋರಿಸ್ತಾರೆ ಅಂದ್ರೆ ಆರ್ಥಿಕ ಇಲಾಖೆಯ ಕಚೇರಿಗೆ ನಿರ್ಮಲಾ ಸೀತಾರಾಮನ್ ರವರು ಬಂದು ಎಲ್ಲರ ಅಧಿಕಾರಿಗಳ ಜೊತೆ ಫೈನಲ್ ರೌಂಡ್ ಮೀಟಿಂಗ್ ಅನ್ನ ಮಾಡಿ ಕೊನೆಯ ಕ್ಷಣದ ಬದಲಾವಣೆಗಳು ಏನಾದರೂ ಇದ್ದಲ್ಲಿ 99% ಇರಲ್ಲ ಇದ್ದಲ್ಲಿ ಅದನ್ನ ಬದಲಾವಣೆ ಮಾಡಿಕೊಂಡು ಅದನ್ನ ತೆಗೆದುಕೊಂಡು ಬಂದಿದ್ದಾರೆ ಈಗ ರಾಜ್ಯ ಸಚಿವರು ಕೂಡ ವಿತ್ತ ಇಲಾಖೆಯ ರಾಜ್ಯ ಸಚಿವರು ಮತ್ತು ಇಲಾಖೆಯ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ ಈಗ ಮೊದಲಿಗೆ ಪದ್ಧತಿಯ ಪ್ರಕಾರ ಮೊದಲಿಗೆ ಅದನ್ನು ಸಂಸತ್ತಿಗೆ ತೆಗೆದುಕೊಂಡು ಹೋಗ್ತಾರೆ ಸಂಸತ್ನಲ್ಲಿ ಒಂದು ಕ್ಯಾಬಿನೆಟ್ ಮೀಟ್ ಇರುತ್ತೆ ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡೆದುಕೊಳ್ಬೇಕಾಗುತ್ತೆ ಮೊದಲಿಗೆ ಕ್ಯಾಬಿನೆಟ್ನ ಅನುಮೋದನೆ ಈ ಬಾರಿಯ ಬಜೆಟ್ಗೆ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಪಡೆದು ಅಲ್ಲಿಂದ ಅವರು ರಾಷ್ಟ್ರಪತಿ ಭವನ್ಗೆ ತೆರಳುತ್ತಾರೆ ರಾಷ್ಟ್ರಪತಿಗಳ ಅನುಮತಿಯನ್ನು ಪಡೆಯಬೇಕಾಗುತ್ತೆ ಪ್ರತಿ ವರ್ಷನೂ ಕೂಡ ನಡೀತಕ್ಕಂಥದ್ದು ಸೊ ಹಾಗಾಗಿ ಅದು ಅದರ ಪ್ರಕಾರವೇ ನಡೀತಾ ಇರತಕ್ಕಂಥದ್ದು ಆ ನಂತರ ಅವರು ಸಂಸತ್ಗೆ ಬಂದು 11 ಗಂಟೆಗೆ ಬಜೆಟ್ ಮಂಡನೆಯನ್ನು ಶುರು ಮಾಡ್ತಾರೆ ಬಡ ಮತ್ತು ಮಧ್ಯಮ ವರ್ಗದವ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ PM ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿ ಹೆಚ್ಚಾಗಬಹುದು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತೀವಲ್ಲ ಆಯುಷ್ಮಾನ್ ಭಾರತ್ ಇದು ಈಗಾಗಲೇ ಕೆಲವು ರಾಜ್ಯಗಳು ಟೈಅಪ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡಿವೆ ಕೆಲವು ರಾಜ್ಯಗಳಲ್ಲಿ ಇಲ್ಲ ನೋಡೋಣ PM ಆಯುಷ್ಮಾನ್ ಭಾರತ್ ಜೊತೆಗೆ ವ್ಯಾಪ್ತಿಯನ್ನು ವಿಸ್ತರಿಸುವಂತಹ ಕೆಲಸ ಆಗ್ಬೋದು ಹೊಸ ವಿಮಾ ನಿಯಂತ್ರಣ ಹೊಸ ಯೋಜನೆಯಡಿ ಅದರ ಮೊತ್ತವನ್ನು 5 ಲಕ್ಷ ರೂಪಾಯಿ ಏನಿದೆ ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಅಂದರೆ ಬಡವರ್ಗದವರಿಗೆ BPL ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ 5 ಲಕ್ಷದವರೆಗಿನ ಉಚಿತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಆ ದುಡ್ಡನ್ನು ಜಾಸ್ತಿ ಮಾಡ್ಬೋದು 5 ರಿಂದ 6 ಲಕ್ಷಕ್ಕೆ ಏರಿಸ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಹಾಗೆಯೇ APL ಕಾರ್ಡ್ದಾರರಿಗೆ ಅದು 3 ಲಕ್ಷದ ತನಕ ಇದೆ ಅದನ್ನು ಜಾಸ್ತಿ ಮಾಡ್ಬೋದು ಹೊಸ ಪಿಂಚಣಿ ಯೋಜನೆಯಡಿ ಖಾತರಿಯ ಪಿಂಚಣಿ ಘೋಷಣೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಹಾಗೆಯೇ PM ಆವಾಸ್ ಯೋಜನೆಯಡಿ ಮತ್ತಷ್ಟು ಮನೆಗಳ ನಿರ್ಮಾಣಕ್ಕೆ ಹಣವನ್ನು ಸ್ಯಾಂಕ್ಷನ್ ಮಾಡ್ಬೋದು ಬಹಳ ವೇಗವಾಗಿ ನಡೀತಾ ಇರತಕ್ಕಂಥ ಯೋಜನೆ ಇದು ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನವನ್ನು ನೀಡ್ತಕ್ಕಂತಹ ಸಾಧ್ಯತೆ ಇದೆ ಆಮೇಲೆ ನಿಮಗೆ ತೆರಿಗೆ ಇತ್ತಲ್ಲ ಒಂದು 2 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಇತ್ತಲ್ಲ ಅದನ್ನು ಜಾಸ್ತಿ ಮಾಡ್ಬೋದು ಸ್ವಂತ ಮನೆ ಕಟ್ಕೊಳ್ತಕ್ಕಂಥವ್ರಿಗೆ ರೈಲ್ವೆ ವಲಯಕ್ಕೆ ಮತ್ತಷ್ಟು ಆದ್ಯತೆಯನ್ನು ನೀಡುವ ಸಾಧ್ಯತೆ ರೈಲ್ವೆ ಅಪಘಾತಗಳು ಬೆಂಕಿ ಅವಘಡಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇತ್ತು ಅದನ್ನು ನಿಯಂತ್ರಿಸೋದಕ್ಕೆ ಒಂದಷ್ಟು ಕ್ರಮಗಳನ್ನು ತಗೋತಾರೆ ಹೊಸ ವಂದೇ ಭಾರತ್ ರೈಲುಗಳನ್ನು ಘೋಷಣೆ ಮಾಡ್ಬೋದು ಮಾಡ್ತಾರೆ ಬಹುತೇಕ ಹೆಚ್ಚಿನ ವಂದೇ ಭಾರತ್ ಮಾರ್ಗಗಳನ್ನು ಘೋಷಣೆ ಮಾಡ್ಬೋದು ಅಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಏನು ಸಿಕ್ತಪ್ಪ ಅಂತ ನಾವು ಲೆಕ್ಕಾಚಾರ ಹಾಕ್ತೀವಿ ಅಮೃತ್ ಭಾರತ್ ರೈಲುಗಳನ್ನು ಹೆಚ್ಚಿಸ್ಬೋದು ಈಗ ಹೊಸದಾಗಿ ಬಿಟ್ಟಿರ್ತಕ್ಕಂಥ ಅಮೃತ್ ಭಾರತ್ ರೈಲು ಏನಿದೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಹೊಸ ರೂಟ್ಗಳನ್ನ ಕೊಡ್ಬೋದು ಇನ್ನು ಟ್ರ್ಯಾಕ್ ವಿದ್ಯುದೀಕರಣ ಎಲೆಕ್ಟ್ರಿಫಿಕೇಷನ್ ಅಂತಕ್ಕಂಥದ್ದು ಮತ್ತಷ್ಟು ವೇಗ ನೀಡಬಹುದು ಸುಮಾರು ಕಡೆ ಈಗಾಗಲೇ ಆಗಿದೆ 40% ಅಂತ ಹೇಳ್ತಾ ಇದ್ದಾರೆ ಇನ್ನೂ ಜಾಸ್ತಿ ಮಾಡ್ಬೋದು ಮೆಟ್ರೋಗಳ ವಿಸ್ತರಣೆಗೆ ರಾಜ್ಯಗಳಿಗೆ ಹಣಕಾಸಿನ ನೆರವನ್ನು ಘೋಷಣೆ ಮಾಡ್ಬೋದು ಕರ್ನಾಟಕ ಕೂಡ ಕಾದು ಕುಳಿತಿದೆ ಇದಕ್ಕೋಸ್ಕರ ಮೆಟ್ರೋ ವಿಸ್ತರಣೆಗೋಸ್ಕರ ಇನ್ನು ಅರೆಸೇನಾ ಪಡೆಗಳ ಸೈನಿಕರಿಗೆ ಅನುಕೂಲಗಳನ್ನ ಮಾಡ್ಕೊಳ್ತಕ್ಕಂಥದ್ದು CF ಕ್ಯಾಂಟೀನ್ ಉತ್ಪನ್ನಗಳ ಮೇಲೆ 50% GST ವಿನಾಯಿತಿಯನ್ನು ಕೊಡ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ 50% GST ವಿನಾಯಿತಿಯಿಂದ 11 ಲಕ್ಷ ಸೈನಿಕರಿಗೆ ಲಾಭ ಆಗುತ್ತೆ ಇವೆಲ್ಲವೂ ರಕ್ಷಣಾ ವಲಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ನಾವು ಬಜೆಟ್ ಒಂದು ನಿರೀಕ್ಷೆ ಅಂತೂ ಸಹಜವಾಗೇ ಇದೆ 11 ಗಂಟೆಯಿಂದ ಆರಂಭ ಆಗುತ್ತೆ ಅಯೋಧ್ಯೆ ಬಗ್ಗೆ ನೋಡ್ತಾ ಹೋಗೋಣ ರಾಮನ ಕೃಪೆ ಹೇಗಿರ್ಬೋದು ಅಂತ ಯಾಕಂದ್ರೆ ರಾಮ ಬಂದಿದ್ದಾನಲ್ವಾ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನೋಡೋದಾದ್ರೆ ರೈಲ್ವೆ ವಲಯ ಆಗಿರ್ಬೋದು ರಕ್ಷಣಾ ವಲಯ ಆಗಿರ್ಬೋದು ಕಾರ್ಮಿಕರು ಮತ್ತು ನಿರಾಶ್ರಿತರಿಗಾಗಿರ್ಬೋದು ಇವರೆಲ್ಲರಿಗೂ ನಿರೀಕ್ಷೆ ಸಹಜವಾಗೇ ಇದೆ ಅದನ್ನ ಹೇಗೆ ಫುಲ್ಫಿಲ್ ಮಾಡುತ್ತೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕಾದ್ ನೋಡೋಣ